ವಸ್ತುವಿನ ಭಾವ ಮಮ ಭಾವ ತ್ಯಾಗ ಆಗಲಿಲ್ಲ, ಉಳಿತು ಅಷ್ಟು. ಆದ್ದರಿಂದಲೇ ತಾಪ. ನಾನು ಮಂದಿಗೆ ಹೇಳ್ಕೊತ ಹೋಗ್ತೇನೆ, ಅವನ ಹತ್ತಿರ ಏನದ ಅಲ್ಲ ಅದು ನಂದು, ಅವಾಗೆಷ್ಟು ತಾಪ ಶುರುವಾಗ್ತದೆ. ಇದು ಪ್ರಪಂಚದ ತಾಪಕ್ಕೆ ಕಾರಣ. ವಸ್ತುವನ್ನು ತ್ಯಾಗ ಮಾಡಿದ ಹಾಗೆ ಮಮಭಾವವನ್ನು ಯಾವಾಗ ಕೊಟ್ಟೆ, ನಂದು ಅಲ್ಲ ಅಂತ ನಾನು ಭಾವಿಸಿ ಬಿಟ್ಟರೆ ಮಮ ಹೋಯಿತು. ಇದು ಮಮ ತ್ಯಾಗ, ಇದು ಮಮ ಭಾವ ತ್ಯಾಗ. ಇದು ಬಹಳ ಮಹತ್ವದ್ದು. ಇರಬೇಕು, ವಸ್ತು ಇರಬೇಕು, ನನ್ನದಲ್ಲ. ಈಗ ನಾನು ಕೊಟ್ಟೇ ಇಲ್ಲ, ಇಲ್ಲದ ನಂದಲ್ಲ ಅಂತ ತಿಳಿದೆ. ವಸ್ತು ಕೊಟ್ಟಿಲ್ಲ, ಆದರೆ ನಂದಲ್ಲ ಅಂತ ತಿಳಿದ ಬಳಿಕ ಇದು ತ್ಯಾಗವೇ.